ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ. ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಸಂಪೂರ್ಣ ಬಂದ್. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನುಳಿದ ಮೆಟ್ರೋ ಸ್ಟೇಷನ್ಗಳಿಗೂ ಎಂದಿನಂತೆ ಕಾರ್ಯ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಆಗಿತ್ತು. ಸದ್ಯಕ್ಕೆ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕೆಂಪುಕೋಟೆ ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನುಳಿದ ಮೆಟ್ರೋ ಸ್ಟೇಷನ್ಗಳು ಎಂದಿನಂತೆ ಕಾರ್ಯವನ್ನ ಮಾಡ್ತಾ ಇದೆ. ಅಲ್ಲಿ ಮಾತ್ರ ಸದ್ಯಕ್ಕೆ ಏನು ಕೆಂಪುಕೋಟೆ ಬಳಿ ಇದ್ದಂತಹ ಮೆಟ್ರೋ ಸ್ಟೇಷನ್ ಬಳಿ ಅಲ್ಲಿ ಮಾತ್ರ ಸದ್ಯಕ್ಕೆ ಬಂದನ್ನ ಮಾಡಲಾಗಿದೆ. ಆದರೆ ಬೇರೆ ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಎಂದಿನಂತೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇನ್ನು ದೆಹಲಿ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟದಲ್ಲಿ ಉಗ್ರರ ಕೈವಾಡದ ಅನುಮಾನ ಬಲವಾಗ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಪುಲ್ವಾಮಾ ಹಿನ್ನೆಲೆಯನ್ನ ಹೊಂದಿದ್ದಾರೆ, ಜೊತೆಗೆ ಉಗ್ರರ ನಂಟು ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಹಾಗಾಗಿ ತನಿಖೆ ನಡೆಸ್ತಾ ಇರುವ ಪೊಲೀಸರು ಈ ಒಂದು ಹುಂಡೈ i20 ಕಾರಿನ ಹಿಂಭಾಗದಲ್ಲಿ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸ್ಫೋಟಕವನ್ನ ಯಾವ ಎಲ್ಲ ಸ್ಫೋಟಕವನ್ನ ಬಳಸಿದ್ದಾರೆ ಅನ್ನುವ ಅನುಮಾನ ಕೂಡ ಒಂದು ಕಡೆ ಮೂಡ್ತಾ ಇದೆ. ಇನ್ನು ಫರೀದಾಬಾದ್ ನೋಂದಣಿ ಕಾರ್ ಆಗಿರುವಂಥದ್ದು, ಹಾಗಾಗಿ ಅದರ ವಿಚಾರಣೆಯನ್ನು ಕೂಡ ಸದ್ಯಕ್ಕೆ ಮಾಡಿದ್ದಾರೆ ಪೊಲೀಸರು. ಈ ಕಾರಿನ ಮಾಲೀಕ ಏನಿದ್ದಾರೆ ಸಲ್ಮಾನ್ನನ್ನ ಪೊಲೀಸರು ವಶಪಡಿಸಿಕೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಕಾರನ್ನ ಮಾರಾಟ ಮಾಡಿದ್ದೀನಿ ಅಂತ ಸಲ್ಮಾನ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜೊತೆಗೆ ಈ ಸ್ಫೋಟದ ಹಿಂದೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಲಿಂಕ್ ಕೂಡ ಪತ್ತೆಯಾಗಿದೆ. ಯಾಕೆಂತಂದ್ರೆ ಇನ್ನು ನೀವು ಗಮನಿಸಬಹುದು, ಉಮರ್ ನಬಿಯ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಆತ ಪುಲ್ವಾಮಾ ನಿವಾಸಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಉಗ್ರರು ಒಂದು ಅಟ್ಯಾಕ್ ಅನ್ನ ಮಾಡಿದ್ರು, ಆ ಒಂದು ಅಟ್ಯಾಕಿಗೂ ಅಥವಾ ಆತನಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದಲ್ಲಿ ಮೊದಲು ಬ್ಲಾಸ್ಟ್ ಆದ ಕಾರು i20. ಇದರ ಮೊದಲ ನೋಂದಣಿ ಹರಿಯಾಣ ರಿಜಿಸ್ಟ್ರೇಷನ್ ಕೂಡ ಹೊಂದಿತ್ತಂತೆ. ಇದರ ಮಾಲೀಕ ಸಲ್ಮಾನ್ ಕಾರನ್ನ ರಿಜಿಸ್ಟ್ರೇಷನ್ ವಿಳಾಸ ಶಾಂತಿನಗರದಲ್ಲಿತ್ತಂತೆ. ಜೊತೆಗೆ ಗುರುಗಾವ್ ಆಗಿರಬಹುದು, ಹರಿಯಾಣ ಅಂತ ಕೂಡ ಇದೆ. ಈತ i20 ಕಾರನ್ನ ಮಾರಾಟ ಮಾಡಿದ್ದೀನಿ ಅಂತ ಒಂದ್ ಕಡೆ ಹೇಳ್ಕೊಂಡಿದ್ದಾನೆ. ಈತ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ತಾರೀಕ್ಗೆ ಕಾರು ಮಾರಾಟ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ತಾರೀಕ್ ಈ ಕಾರನ್ನ ನದೀಮ್ಗೆ ಮಾರಾಟ ಮಾಡಿದ್ನಂತೆ. ಈ ಒಂದು ಕಾರ್ನ ಹಿಸ್ಟರಿಯನ್ನ ನೋಡ್ತಾ ಹೋದ್ರೆ ಒಬ್ರಿಂದ ಒಬ್ರಿಗೆ ಈ ರೀತಿ ಮಾರಾಟ ಮಾಡ್ತಾನೆ ಹೋಗಿದ್ದಾರೆ.